ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ ಎಂಬುದಾಗಿ 2 ಕೊರಿಂಥ 2:11 ಅಪೊಸ್ತಲನಾದ ಪೌಲನು ಸಭೆಗೆ ಎಚ್ಚರಿಸುತ್ತಾನೆ. ಮಾನವ ಸಂತತಿಯೊಂದಿಗೆ ಸೈತಾನನಿಗೆ 6,000 ವರ್ಷಗಳ ದೀರ್ಘ ಅನುಭವವಿದೆ. ಅವನ ತಂತ್ರಗಳಿಗೆ ನೀನು ತಪ್ಪಿಸಿಕೊಳ್ಳಬೇಕಾಗಿದ್ದಲ್ಲಿ ನೀನು ಸತ್ಯವೇದವನ್ನು ಧ್ಯಾನಿಸಿ ಪ್ರಾರ್ಥಿಸಿ ಅವನ ತಂತ್ರಗಳಲ್ಲಿ ತಪ್ಪಿಸಿಕೊಳ್ಳಲು ಕ್ರಿಸ್ತನನ್ನು ಆಶ್ರಯಿಸಬೇಕು. ಇಂದು ಅವನು ಉಪಯೋಗಿಸುವ ಕೆಲವು ತಂತ್ರಗಳನ್ನು ಕುರಿತು ಇಂದಿನ ವಿಡಿಯೋದಲ್ಲಿ ಗಮನಿಸೋಣ. 1. ಸೈತಾನನ ತಂತ್ರ ಹೆಮ್ಮೆ. ಸೈತಾನನು ಪ್ರಪಂಚವನ್ನು ತೋರಿಸಿ ಹಿಂದೆ ಎಳೆಯುವನು. ಇಲ್ಲದಿದ್ದಲ್ಲಿ ಒಂದೇ ಸಾರಿ ಮುಂದಕ್ಕೆ ನೂಕಿ ಹೆಮ್ಮೆ ಪಡುವಂತೆ ಮಾಡುವನು. ಇಂದು ಅನೇಕ ಉಜ್ಜೀವನ ಹೊಂದಿದ ದೈವ ಮಕ್ಕಳು ಈ ಸೈತಾನ ತಂತ್ರವಾದ ಪದವಿ ಮೋಹ, ಹೆಸರು, ಪ್ರಚಾರ ಎಂಬ ಆಸೆಗಳಿಗೆ ಸಿಕ್ಕಿ ವಂಚಿಸಲ್ಪಟ್ಟು ತಮ್ಮ ಕರೆಯುವಿಕೆಯನ್ನು ಆರಿಸಲ್ಕೊಳ್ಳಲ್ಪಟ್ಟದನ್ನು ನಷ್ಟಪಡಿಸಿಕೊಂಡಿದ್ದಾರೆ. ಪದವಿಯ ಆಸೆಯನ್ನು ಕುರಿತು ಎಚ್ಚರವಾಗಿರಬೇಕು. ನಮ್ಮ ಹೆಸರು ಮುಂದೆ ಬರಬೇಕೆಂಬ ಮೋಹಕ್ಕೆ ಒಳಗಾಗಲೇಬಾರದು. ಪ್ರಾರ್ಥನಾ ಜೀವಿತವನ್ನು, ಉಜ್ಜೀವನವನ್ನು, ಆತ್ಮಿಕ ಆಶೀರ್ವಾದವನ್ನು ಕಳೆದುಕೊಳ್ಳಲೇಬಾರದು. ಸತ್ಯವೇದದಲ್ಲಿ ಬಾಬಿಲೋನಿನ ಅರಸನಾದ ನೆಬೂಕದ್ನೆಚ್ಚರನು ಹೀಗೆಯೇ ಹೆಚ್ಚಳಪಟ್ಟುಕೊಂಡು ಕರ್ತನಿಂದ ತಳ್ಳಲ್ಪಟ್ಟದ್ದನ್ನು ನಾವು ಓದಬಹುದು. ಕಡೆಗೆ ಅಡವಿಯ ಮೃಗಗಳ ಹಾಗೆ ಹುಲ್ಲು ತಿನ್ನುವುದೇ ಅವನ ಪಾಲಿಗೆ ಬಂದ ಗತಿಯಾಗಿತ್ತು. 2. ಸೈತಾನನ ತಂತ್ರ ಅತಿ ಆಸೆ. ಅಂದು ಕಾನಾನಿನಲ್ಲಿ ಸೇರಲಿದ್ದ ಇಸ್ರಾಯೇಲ್ಯರು ಉತ್ಸಾಹಭರಿತವಾಗಿ ಮುನ್ನಡೆಯುತ್ತಿದ್ದರು. ಗೇಂಡಾಮೃಗಕ್ಕೆ ಸಮಾನವಾದ ಬಲದೊಂದಿಗೆ ಮಹಿಮೆಯಿಂದ ಕೂಡಿದ ದೈವ ಪ್ರಭಾವದಿಂದ ಮುಂದುವರಿದು ಬರುತ್ತಿರುವುದನ್ನು ಯಾರಿಂದಲೂ ಸಹ ತಡೆಯಲಾಗಲಿಲ್ಲ. ಯೋರ್ದನ್ 2 ಸೀಳಿ ದಾರಿ ಬಿಟ್ಟಿತು. ಎರಿಕೋ ಗೋಡೆಗಳು ಮುರಿದು ಬಿದ್ದವು. ಹೀಗೆ ಮುಂದುವರಿಯುತ್ತಿದ್ದವರ ಮಧ್ಯದಲ್ಲಿ ಸೈತಾನು ತಂತ್ರವಾಗಿ ಆಕಾನನು ಎಂಬ ವ್ಯಕ್ತಿಯನ್ನು ಹೊಕ್ಕನು. ಅವನು ಶಿನಾರ್ ದೇಶದ ಉತ್ತಮವಾದ ನಿಲುವಂಗಿಯನ್ನು, ಬೆಳ್ಳಿ ಬಂಗಾರದ ಗಟ್ಟಿಯನ್ನು ಆಸೆಪಟ್ಟು ತೆಗೆದುಕೊಂಡನು. ಇದರಿಂದಾಗಿ ಇಸ್ರಾಯೇಲ್ಯರು ಸೋತು ಹಿಂದಟ್ಟಿ ಓಡಿ ಹೋಗಬೇಕಾಯಿತು. ಇದರಿಂದ ಇಸ್ರಾಯೇಲ್ಯರ ಧೈರ್ಯವು ಕರಗಿ ನೀರಾಯಿತು ಎಂಬುದಾಗಿ ಯೆಹೋಶುವನ ಪುಸ್ತಕ 7:5 ಓದಬಹುದು. ದೈವ ಮಗುವೇ, ನಾವು ದೈವ ಸನ್ನಿಧಾನದಲ್ಲಿ ಒಪ್ಪಿಸಿಕೊಡೋಣ. ದ್ರಾಕ್ಷೆ ತೋಟಗಳನ್ನು ಹಾಳು ಮಾಡುವ ನರಿಮರಿಗಳನ್ನು ಹಿಡೀರಿ ಎಂಬುದಾಗಿ ಪರಮಗೀತ ಹೇಳುತ್ತದೆ. ನಿನ್ನೊಳಗೆ ಯಾವುದೇ ಆದ ಆಸೆ ಇಚ್ಛೆಗಳು ಇವೆಯೋ, ದೇವಚಿತ್ತವನ್ನು ವಿರೋಧಿಸುವಂಥ ಮನೋಭಾವನೆ ಇದೆಯೋ, ಅಲ್ಪ ಆಸೆಗಳಿಗಾಗಿ ಹಿರಿತನದ ಹಕ್ಕನ್ನು ಮಾರಿ ಹಾಕಿದ ಏಸಾವನಂಥ ಮನೋಭಾವ ಇದೆಯೋ, ಕ್ರಿಸ್ತನನ್ನೇ ಮಾರಿ ಹಾಕಿದಂಥ ಯೂದನಂತೆ ದುರಾಶೆಗಳಿಗೆ ಒಳಗಾಗಿರುವೆಯೋ ಯೋಚಿಸು. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. 3ನೇದು ಸೈತಾನನ ತಂತ್ರ ಮನಗುಂದುವಿಕೆ. ಸೈತಾನನ್ನು ಉಪಯೋಗಿಸುವ ಮತ್ತೊಂದು ಆಯುಧ ಮನಗುಂದುವಿಕೆ. ಒಂದು ಕಾಲ್ಪನಿಕ ಕತೆ ಈ ರೀತಿ ಇದೆ. ಒಮ್ಮೆ ದೇವದೂತನು ಸೈತಾನನ ತಂತ್ರಗಳೆಂಬ ಎಲ್ಲ ಆಯುಧಗಳನ್ನು ಕಿತ್ತುಕೊಂಡನು. ಆಗ ಸೈತಾನನು ಮಿಕಾವೇಲನ ಬಳಿ, ನಾನು ಎಲ್ಲ ಆಯುಧಗಳನ್ನು ಕೊಟ್ಟು ಬಿಡುತ್ತೇನೆ, ಒಂದೇ ಒಂದು ಮಾತ್ರ ನನಗಿರಲಿ ಎಂದು ಹೋರಾಡಿದಂತೆ. ಅದು ಯಾವುದು ಎಂದು ಕೇಳಲು ಅದು ಮನಗುಂದುವಿಕೆ ಎಂಬ ಅಸ್ತ್ರ ಎಂಬುದಾಗಿ ಉತ್ತರ ಕೊಟ್ಟನಂತೆ. ಇದು ಕೇವಲ ಕಾಲ್ಪನಿಕ ಕಥೆಯಾಗಿದ್ದರೂ ಇದರ ಆಳವನ್ನು ನಾವು ಗ್ರಹಿಸಬಹುದಲ್ಲವೇ? ಕರ್ತನಿಗಾಗಿ ಭಕ್ತಿ ವೈರಾಗ್ಯದಿಂದ ನಿಂತ ಹಿರಿಯನನ್ನು ಸಹ ಈ ಮನಗುಂದುವಿಕೆಯು ಆವರಿಸಿತು. ಯೆಹೋವನೇ, ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದುಬಿಡು ಎಂದು ದುಃಖದಿಂದ ಬೇಡಿಕೊಂಡನು. ಮನಗುಂದುವಿಕೆಯು ಸೈತಾನನ ತಂತ್ರಗಳಲ್ಲಿ ಬಹಳ ಮುಖ್ಯವಾದದ್ದು. ಅನೇಕರನ್ನು ಇದರಿಂದಲೇ ಅವನು ಬೀಳಿಸಿದ್ದಾನೆ. ದೈವ ಮಗುವೆ, ನೀನು ಒಂಟಿಯಾಗಿ ಅಸೌಖ್ಯದಿಂದ ಕಷ್ಟನಷ್ಟಗಳಿಗಾಗಿ ಸೋತು ಹೋಗಿರುವೆಯಾ? ಧೂಳನ್ನು ಜಾಡಿಸಿಕೊಂಡು ಎದ್ದೇಳು. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಓಡಿ ದಣಿಯರು, ನಡೆದು ಬಳಲರು ಎಂಬುದಾಗಿ ಕರ್ತನ ವಾಕ್ಯವು ತಿಳಿಸುತ್ತದೆ. ಮನಗುಂದುವಿಕೆ ಅಥವಾ ಡಿಪ್ರೆಷನ್ ಎಂಬ ಅಸ್ತ್ರವು ಒಬ್ಬನು ಕರ್ತನಿಗಾಗಿ ಏನನ್ನೂ ಸಹ ಮಾಡಲಾಗದಂತೆ ಅವನನ್ನು ಸುಮ್ಮನೆ ಕುಳ್ಳಿರಿಸಿ ಬಿಡುತ್ತದೆ. ಇದುವೇ ಸೈತಾನನ ಬಲವಾದ ಆಯುಧ. 4. ಸೈತಾನನ ತಂತ್ರ ನಾಳೆ ಎಂಬುದಾಗಿ ತಳ್ಳಿಹಾಕುವುದು. ಇದು ಸೈತಾನನ ಬಲವಾದ ಆಯುಧಗಳಲ್ಲಿ ಒಂದು. ಕರ್ತನು ಇಂದೇ ರಕ್ಷಣೆಯ ದಿನ ಎಂದು ನಿನ್ನ ಹೃದಯವನ್ನು ಪ್ರೇರೇಪಿಸಿದರೆ ಸೈತಾನು ಇಲ್ಲ, ನಾಳೆ ಎಂಬುದಾಗಿ ಹೇಳುವನು. ಕರ್ತನು ಹಿಂದೆ ಈ ಕಾರ್ಯವನ್ನು ಹೋಗಿ ಮಾಡು ಎಂಬುದಾಗಿ ಹೇಳಿದರೆ ಸೈತಾನು ಇಲ್ಲ, ನಾಳೆ ಮಾಡಬಹುದು ಎಂಬುದಾಗಿ ನೆಪ ಹೇಳುವನು. ಕರ್ತನು ಇಂದು ಈ ಸೇವೆಯನ್ನು ಮಾಡು ಎಂಬುದಾಗಿ ಹೇಳಿದರೆ ಸೈತಾನನು ನಾಳೆ ಮಾಡಬಹುದು ಎಂಬುದಾಗಿ ಹೇಳುವನು. ಪ್ರಸಂಗದ ಮೂಲಕವಾಗಿ, ವಾಕ್ಯಗಳ ಮೂಲಕವಾಗಿ ಇಂದು ಈ ವಿಷಯದಲ್ಲಿ ಸರಿಪಡಿಸಿಕೋ ಎಂಬುದಾಗಿ ಹೇಳಿದರೆ ಇದೊಂದು ದಿನ ಸುಮ್ಮನಾಗಿದ್ದು ಅದನ್ನು ನೋಡಿ ನಾಳೆಯಿಂದ ಸರಿಪಡಿಸಿಕೊಳ್ಳೋಣ ಎಂಬುದಾಗಿ ನೆಪಗಳನ್ನು ನಿಮ್ಮ ಮನಸ್ಸಲ್ಲಿ ತಂದು ಹಾಕುವನು. ನಾಳೆಯ ಕುರಿತು ತನ್ನದೇ ಆಲೋಚನೆಗಳು ಮಾಡಿಕೊಂಡಂಥ ಒಬ್ಬ ಯೌವನಸ್ಥನನ್ನು ನೋಡಿ ಕರ್ತನು ಬುದ್ಧಿಹೀನನು ನೀನು ಎಂಬುದಾಗಿ ಹೇಳುತ್ತಾನೆ ಎಂಬುದಾಗಿ ಲೂಕ 12:20 ಓದಬಹುದು. ದೈವ ಮಗುವೆ, ಎಲ್ಲವನ್ನೂ ನಾಳೆ ಎಂಬುದಾಗಿ ತಳ್ಳುತ್ತಾ ಹಾಕುತ್ತಾ ಹೋಗುವುದಾದರೆ ಕರ್ತನು ಒಂದು ವೇಳೆ ಬೇಗನೆ ಬಂದರೆ ಏನಾಗಬಹುದು? ನಿನ್ನ ವಿಷಯದಲ್ಲಿ ಎಚ್ಚರ. 5. ಸೈತಾನನ ತಂತ್ರ ತಪ್ಪಾದ ಸ್ಥಳಕ್ಕೆ ಕೊಂಡೊಯ್ಯುವುದು.
ಹೌದು, ದೇವರ ಚಿತ್ತವನ್ನು ನಡೆಸುವುದರಲ್ಲಿ ನೀನು ಆಸಕ್ತನಾಗಿದ್ದರೆ ಕರ್ತನಿಗಾಗಿ ಉಜ್ಜೀವನ ಉಂಟು ಮಾಡಲು ಸಾಧ್ಯ ಉಂಟು. ಆದರೆ ಸೈತಾನನು ತಪ್ಪಾದ ಸ್ಥಳಗಳಿಗೆ, ಹೋಗಬಾರದ ಸ್ಥಳಗಳಿಗೆ ಭಕ್ತರನ್ನು ಕೊಂಡೊಯ್ಯುವನು. ಅಂದು ಯುದ್ಧರಂಗದಲ್ಲಿ ಇರಬೇಕಾಗಿದ್ದಂಥ ದಾವೀದನು ಅರಮನೆಯ ಮೇಲ್ಗಡೆ ತಿರುಗಾಡುತ್ತಿದ್ದುದರಿಂದಲೇ ಭಯಂಕರವಾದ ವ್ಯಭಿಚಾರ ಪಾಪದಲ್ಲಿ ಬಿದ್ದು ಹೋದನು. ಇದನ್ನು 2 ಸಮುವೇಲ 11 ಓದಬಹುದು. ಕ್ರಿಸ್ತನೊಂದಿಗೆ ಶ್ರಮೆಯನ್ನು ಅನುಭವಿಸಬೇಕಾಗಿದ್ದಂಥ ಪೇತ್ರನು ಅರಮನೆಯ ಸೇವಕರುಗಳೊಂದಿಗೆ ಚಳಿ ಕಾಯಿಸಿಕೊಳ್ಳುತ್ತಿದ್ದರಿಂದ ತನ್ನ ಪ್ರೀತಿಯ ಸ್ವಾಮಿಯನ್ನು ಗೊತ್ತಿಲ್ಲವೆಂಬುದಾಗಿ ಹೇಳಿದನು. ನಿನಿವೆಗೆ ಹೋಗಬೇಕಾಗಿದ್ದಂಥ ಯೋನನು ತಾರ್ಷೀಷಿನ ಹಡಗನ್ನು ಹತ್ತಿದ್ದರಿಂದ ಭಯಂಕರವಾದ ಬಿರುಗಾಳಿ ಸಿಲುಕಿಕೊಂಡು ತಾನು ಸಮುದ್ರ ನೀರಲ್ಲಿ ಹಾಕಲ್ಪಟ್ಟು ಮೀನಿನ ಹೊಟ್ಟೆಯಲ್ಲಿ 3 ದಿನಗಳ ಕಾಲ ಕಷ್ಟಪಡಬೇಕಾಯಿತು. ಸೈತಾನನು ಯಾವಾಗಲೂ ದೈವ ಮಕ್ಕಳನ್ನು ತಪ್ಪಾದ ದಿಕ್ಕಿಗೆ ತಿರುಗಿಸಲು ಕಾಯುತ್ತಾ ಇರುತ್ತಾನೆ. ನಿನ್ನನ್ನು ತಂತ್ರವಾಗಿ ದಿಕ್ಕಿ ತಿರುಗಿಸಿ ನಿನ್ನನ್ನು ನಾಶ ಮಾಡಲು ಕಾಯುತ್ತಿರುವ ಸೈತಾನ ಕುರಿತಾಗಿ ನೀನು ಎಚ್ಚರಿಕೆಯಾಗಿರಬೇಕು. ಅನೇಕರನ್ನು ಅವನು ಈ ರೀತಿಯಾಗಿಯೇ ವಂಚಿಸಿ ಬೀಳಿಸಿದ್ದಾನೆ. ಇದಕ್ಕೆ ಅನೇಕ ಉದಾಹರಣೆಗಳು ಸತ್ಯವೇದದಲ್ಲಿ ನಮಗೆ ಉಂಟು. ಈ ಕಡೆಯ ದಿನಗಳಲ್ಲಿ ಕರ್ತನಿಗಾಗಿ ವೈರಾಗ್ಯವಾಗಿ ನಿಲ್ಲಬೇಕಾಗಿದ್ದಂಥ ಅನೇಕರನ್ನು ಅವನು ಈ ರೀತಿಯೇ ದಿಕ್ಕು ತಪ್ಪಿಸಿ ಯಾವುದಕ್ಕೂ ಪ್ರಯೋಜನವಿಲ್ಲದವರನ್ನಾಗಿ ಮಾಡಿದ್ದಾನೆ. ದೈವ ಮಗುವೇ, ನಿನ್ನ ವಿಷಯವಾಗಿ, ನಿನ್ನ ಕರೆಯುವಿಕೆಯ ವಿಷಯವಾಗಿ ಎಚ್ಚರವಾಗಿರು. ಕರ್ತನ ಕಡೆಗೆ ತಿರುಗಿಕೋ. ಕರ್ತನಿಗಾಗಿ ಮಹಿಮೆಯ ಕಾರ್ಯಗಳನ್ನು ಮಾಡು. ಕರ್ತನು ನಿಮ್ಮ ಸಂಗಡ ಇರಲಿ. ಆಮೆನ್.